ಹಾಗೆ ಇವತ್ತು ಇದಕ್ಕೆಲ್ಲ ಇದನ್ನ ಇಷ್ಟರಲ್ಲೇ ಇವರು ಸ್ವತಃ RSS ಏನಪ್ಪ ಅಂದ್ರೆ ಮುಖಂಡರು ಇವ್ರನ್ನ ತೆಗೆದ ಇವ್ರು ಯಾರಾದರೂ ಶಿಕ್ಷೆ ಕೊಡಿಸ್ಬೇಕಾಗಿತ್ತು, ಆದರೆ ಅವ್ರು ರಕ್ಷಣೆ ಮಾಡ್ತಾ ಇದ್ದಾರೆ, ಇವರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅನ್ನುವಂಥ ಮತ್ತೊಂದಿಷ್ಟು ಪ್ರಚಾರ ದೇಶವ್ಯಾಪಿ ಆಗುತ್ತಾ ಇರೋದ್ರಿಂದಾಗೆ ಇವತ್ತು ರಾಮನ ನಾಮದಿಂದ ಮೇಲೆ ಬಂದಂಥ RSS ಪ್ರಣೀತ್ BJP ನಾಳೆ ಬರುವ 2007 ಚುನಾವಣೆಯಲ್ಲಿ ಗೆದ್ದಿತಾ ಅನ್ನೋಂಥ ಒಂದು ಪ್ರಶ್ನೆ ಇನ್ನೊಂದು ಕಡೆ ಇದ್ದರೆ, ಇನ್ನೊಂದು ದೊಡ್ಡ ಡೆವಲಪ್ಮೆಂಟ್ ನಿಮಗೆ ಗೊತ್ತದ. ಸ್ವತಃ ನಮ್ಮ ಈ ಪ್ರಿಯಾಂಕ ಖರ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಇದರಲ್ಲಿ ನಿಮ್ಮ ನೋಂದಣಿ ಇಲ್ಲದ, ಇದು ರೆಕಾರ್ಡ್ಸ್ ಇದಾವ, ಆ ವ್ಯವಹಾರಗಳು ಯಾವ ರೀತಿಯಾಗಿ ಮಾಡ್ತೀರಿ ಅದು ರೆಕಾರ್ಡ್ಸ್ ಅಂತ ಕೇಳಿದಾಗ ಇವತ್ತಿಗೂ ಉತ್ತರ ಕೊಡಲಿಕ್ಕೆ ಆಗ್ತಾಯಿಲ್ಲ. RSSಗೆ ಯಾರು ಏನೋ ಟೀಕಾ ಮಾಡ್ತಾರೆ, ಕೆಲವೊಮ್ಮೆ ಅವ್ರ ಜಾತಿ ಮೇಲೆ ಕೆಲವು ಟೀಕಾ ಮಾಡಿ ಸ್ವತಃ ಅವರ ಮನುಷ್ಯರ ರಮೇಶ್ ಜಿಗಜಿಣಿಗೆ ಇಂಥವರೆಲ್ಲ ಕೇಳಿದ್ರೆ ಹಾಳಾಗಿ ಹೋಗಿದ್ದಾರೆ ಅನ್ನುವಂಗೆ ಇವೆಲ್ಲ ನೋಡಿದಾಗ ದಲಿತ ವಿರೋಧಿ ಮನೋಭಾವನೆಯಲ್ಲಿ ಎದ್ದು ಕಾಣೋ ಜೊತೆಗೆ ಒಬ್ಬ ದಲಿತ ನಾಯಕ ಅನ್ನೋಕ್ಕಿಂತಲೂ ತನ್ನ ಸ್ವಪ್ರಯತ್ನದಿಂದ ಎತ್ತರಕ್ಕೂ ಮಾತಾಡ ಬುದ್ಧಿವಂತರು ಇದ್ದಾರೋ ಮೂಲ ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾಕೆ ನೋಂದಣಿ ಮಾಡಿಸಿಲ್ಲ, ನೋಂದಣಿ ಮಾಡಿಸೋ ಸಂವಿಧಾನಬದ್ಧ ಹೌದೋ ಅಲ್ವೋ, ಇದಕ್ಕೆ ನೀವು ಉತ್ತರ ಕೊಡ್ಬೇಕಿಲ್ಲ. ನೀವು ಎಲ್ಲಿ ಕರೀತೀರಿ ನಾನು ಬರ್ತೀನಿ ಅನ್ನೋಷ್ಟು ಮಟ್ಟಿಗೆ ಅವ್ರು ಮಾತಾಡೋದು ನೋಡಿದಾಗ ಇದು ಸಹಿತ ಇವತ್ತು ನಮ್ಮ RSS ಬಂಧುಗಳಿಗೆ ಅಥವಾ ಮಿತ್ರರಿಗೆ ಇದೊಂದು ರೀತಿ ಏನಪ್ಪ ಅಂದ್ರೆ ನುಂಗಲಾರದ ಇದು ಸಹಿತ ಕಷ್ಟದ ಕೆಲಸ ಆಗ್ಯದಂತ. ಯಾಕಂದ್ರೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಹೌದು ನಿಜವಾಗಿಯೂ ಸಂವಿಧಾನಬದ್ಧವಾಗಿ ಒಂದು ಸಂಸ್ಥೆ ಕಟ್ಟಿದಾಗ ಅಲ್ಲಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಮೆಂಬರ್ಸ್ ಇರೋ ಮುಂದೆ ಅದು ಏನು ಮಾಡ್ತದಪ್ಪ, ಅದು ಡೆವಲಪ್ಮೆಂಟ್ ಏನು ಅನ್ನೋದು ತಿಳಿಸ್ಬೇಕಾಗ್ತದೆ. ಇಲ್ಲಿ ಧಾರ್ಮಿಕ ಸಂಸ್ಥೆ ಧರ್ಮದ ಹೆಚ್ಚಿಂದು ಹಿಂದೂ ಧರ್ಮದ ಹೆಚ್ಚಿಂದು ಅಂತ ಅಂದರೆ ಉಳಿದವ್ರು ಅದೇ ರೀತಿ ವಾದ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ಅಂದಾಗ ರಿಜಿಸ್ಟ್ರೇಷನ್ ಇರೋದು ಇಲ್ಲಿ ಅನೇಕ ಸಂಸ್ಥೆ ನಡೆಯುವಂಥ ಪ್ರಸಂಗಗಳು ಬರ್ತಾವೆ. ಅದಕ್ಕೆಲ್ಲದಕ್ಕೂ ಇವತ್ತು ಉತ್ತರ RSS ಆಗಬಾರ್ದಾಗಿತ್ತು. ಅಂದ್ರೆ ಅವ್ರ ನೋಂದಣಿ ಏನಾಗ್ಯದ ಆಗಿಲ್ಲ ಅಂದ್ರೆ ಈಗ ಮಾಡಿಸ್ರಿ, ಇಲ್ಲಿ ನಡೆದಂಥ ವ್ಯವಹಾರಗಳು ಏನಾಗ್ಯದ ತಿಳಿಸ್ರಿ, ಜನರಿಗೆ ಪ್ರಾಂಜಲವಾಗಿ ಕ್ಲಿಯರಾಗಿ ತಿಳಿಸ್ರಿ. ಯಾಕೆಂದರೆ RSS ಮೇಲೆ ಭಾಳಷ್ಟು ಜನರು ವಿಶ್ವಾಸ ಇಟ್ಟಿದ್ದಾರೆ. ಆ ವಿಶ್ವಾಸ ಧಕ್ಕೆ ಆಗಬಾರ್ದಂತ. ಆ ವಿಶ್ವಾಸ ಧಕ್ಕೆ ಆಯ್ತಪ್ಪ ಅಂತಂದರೆ RSS ಇವತ್ತು 88,000 ಶಾಖೆಗಳಿದ್ದಾವೆ. 1,00,000 ಮಾಡ್ಬೇಕಂದಿತ್ತು ಅವ್ರು ಎಷ್ಟು ಶಾಖೆಗಳನ್ನ ಅದಾಗಿಲ್ಲ. ಇನ್ನೂ 88, 90 ಸಮೀಪ ಬಂದಂಥ ಶಾಖೆಗಳು ಇನ್ನೂ ಬೆಳೆಯೋ ಸಾಧ್ಯತೆಗಳಿದೆ. ಅದರಲ್ಲಿ ಲೆಕ್ಕಪತ್ರ ಬೇಕಲ್ರಿ, ಅಲ್ಲಿ ಯಾರಿದ್ದಾರಾ ಏನು, ಯಾರು ದುಡ್ಡಿನ ವ್ಯವಹಾರ ಮಾಡ್ತಾರೆ. ಯಾಕಂದ್ರೆ 4 ಚೆನ್ನಾಗಿ ಕೂಡ್ರೆ ಅಲ್ಲಿ ದುಡ್ಡಿನ ವ್ಯವಹಾರ ಸ್ಟಾರ್ಟ್ ಆಗ್ತದೆ. ಆ ದುಡ್ಡಿನ ಅವು ವ್ಯವಹಾರ ಆಗೋ ಸಾಧ್ಯತೆಗಳಿದ್ದಾವೆ. ಇರೋ ರಾಮ ಮಂದಿರದಲ್ಲಿ ಟ್ರಸ್ಟ್ ಇದ್ದು ಎಲ್ಲ ಇದ್ದು ದುಡ್ಡಿನ ವ್ಯವಹಾರ, ಬಂಗಾರದ ವ್ಯವಹಾರ, ಅವು ವ್ಯವಹಾರಗಳು ಸಹಿತ ನಡೆದೋಗ್ಬಿಟ್ಟಿದ್ದಾವೆ. ಇದಕ್ಕೆಲ್ಲದಕ್ಕೂ ಪರಿಹಾರ ಹುಡುಕಬೇಕಾಗಿದ್ದು ಸರ್ಕಾರನೂ ಹೌದು, ಜೊತೆಗೆ RSS ಇದಕ್ಕೆ ಮೌನ ಮುರಿದು ಉತ್ತರ ಕೊಡಬೇಕಾಗಿದೆ. ಹೌದು ನೋಂದಣಿ ಆಗಿಲ್ಲ, ಮಾಡಿಸ್ತೀವಪ್ಪ, ಏನು ತಪ್ಪಿಲ್ಲ, ಇಲ್ಲ ಅದು ನೋಂದಣಿ ಮಾಡೋದು ಸಂವಿಧಾನದ ಮೇಲಿಂದ ಅಂತ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಸಂವಿಧಾನದ ಮೇಲಿಂದಲ್ಲ, ಸಂವಿಧಾನಕ್ಕೆ ಗೌರವ ಕೊಡುವಂಥದ್ದು. ಈಗ ಸಂವಿಧಾನ ಬಗ್ಗೆ ಗೌರವ ಇದೆ ನಮಗೆ ಅಂತೇಳಿ RSSಗರು ಹೇಳ್ತಾ ಇದ್ದಾರೆ, BJPಗರು ಹೇಳ್ತಾ ಇದ್ದಾರೆ ನಾವು ಸಂವಿಧಾನ ವಿರೋಧಿ ಅಲ್ಲ ಅಂತ ಅನ್ನುವಂಥದ್ದು. ಯಾಕಂದ್ರೆ ವಿರೋಧಿ ಅದು ಪರ ಇದ್ದೀವಿ ಅಂತಂದರೆ ಏನಾದರೂ ಉಳಿತೀವಪ್ಪ, ಇಲ್ಲಾಂದ್ರೆ ಇಲ್ಲ ಅನ್ನೋದು ವಾತಾವರಣ